ಒಂದು ಕ್ಷಣ ಗಮನಿಸಿ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ಘಟನೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನೇ ಬದಲಾಯಿಸಬಹುದು. ವೃಷಭ ರಾಶಿಯವರಿಗೆ ಈ 3 ದಿನಗಳು ಸಾಮಾನ್ಯವಾಗಿರುವುದಿಲ್ಲ. ಒಂದು ಮಾತು, ಒಂದು ನಿರ್ಧಾರ ಅಥವಾ ಒಂದು ಭೇಟಿ ನಿಮ್ಮ ಮುಂದಿನ ದಿನಗಳ ದಿಕ್ಕನ್ನು ನಿರ್ಧರಿಸಬಹುದು. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ವಿಷಯವನ್ನು ನೀವು ತುಂಬಾ ಗಮನದಿಂದ ಕೇಳಬೇಕು, ಏಕೆಂದರೆ ಮುಂದಿನ 72 ಗಂಟೆಗಳು ನಿಮಗೆ ಬಹಳ ಪ್ರಮುಖವಾಗಿವೆ. ಕೆಲವರು ಇದನ್ನು ಕೇವಲ ರಾಶಿ ಭವಿಷ್ಯ ಎಂದುಕೊಳ್ಳುತ್ತಾರೆ, ಆದರೆ ಕೆಲವರಿಗೆ ಇದು ಒಂದು ಎಚ್ಚರಿಕೆ ಆಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಾನು ಹೇಳುವ ಒಂದು ಸಣ್ಣ ಸಲಹೆ ನಿಮಗೆ ದೊಡ್ಡ ಸಮಸ್ಯೆಯಿಂದ ತಪ್ಪಿಸಬಹುದು. ವೃಷಭ ರಾಶಿಯವರು ಸಾಮಾನ್ಯವಾಗಿ ಸಹನಶೀಲರು ಮತ್ತು ಸ್ಥಿರ ಮನಸ್ಸಿನವರು. ಒಮ್ಮೆ ಅವರು ನಿರ್ಧಾರ ತೆಗೆದುಕೊಂಡರೆ ಅದನ್ನು ಬದಲಾಯಿಸುವುದು ಕಷ್ಟ. ಇವರು ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಮುಂದೆ ಸಾಗುವವರು. ಇವರು ಸುಖ, ಶಾಂತಿ ಮತ್ತು ಸ್ಥಿರತೆಯನ್ನು ಇಷ್ಟಪಡುವವರು. ಆದರೆ ಒಂದು ವಿಷಯ ಗಮನಿಸಬೇಕು. ಕೆಲವೊಮ್ಮೆ ಇವರ ಹಠ ಮತ್ತು ಅತಿಯಾದ ನಂಬಿಕೆ ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿಸಬಹುದು. ಮುಂದಿನ 3 ದಿನಗಳಲ್ಲಿ ಇದೇ ಗುಣಗಳು ಪರೀಕ್ಷೆಗೆ ಒಳಗಾಗಬಹುದು. ಮುಂದಿನ 3 ದಿನಗಳಲ್ಲಿ ಕೆಲಸದ ಸ್ಥಳದಲ್ಲಿ ಒಂದು ಅಚ್ಚರಿ ಘಟನೆ ಸಂಭವಿಸಬಹುದು. ಯಾರಾದರೂ ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ, ಆದರೆ ಅದು ಒಳ್ಳೆಯದಾ ಅಥವಾ ಪರೀಕ್ಷೆಯಾ ಎಂಬುದು ನಿಮ್ಮ ಪ್ರತಿಕ್ರಿಯೆ ಮೇಲೆ ಅವಲಂಬಿತ. ಮೇಲಾಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿ ನೀಡಬಹುದು. ಅದು ಮೊದಲಿಗೆ ಒತ್ತಡವಾಗಬಹುದು. ಆದರೆ ಒಂದು ಸತ್ಯ, ಈ ಜವಾಬ್ದಾರಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬರುತ್ತದೆ. ನೀವು ಶಾಂತವಾಗಿ ಕೆಲಸ ಮಾಡಿದರೆ ಇದು ನಿಮ್ಮ ಮುಂದಿನ ಬೆಳವಣಿಗೆಗೆ ಕಾರಣವಾಗಬಹುದು. ಈ 3 ದಿನಗಳಲ್ಲಿ ಸಂಬಂಧಗಳಲ್ಲಿ ಒಂದು ಸಣ್ಣ ತಿರುವು ಕಾಣಬಹುದು. ಯಾರಾದರೂ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಒಂದು ಸಣ್ಣ ವಿಷಯ ದೊಡ್ಡದಾಗುವ ಸಾಧ್ಯತೆಯಿದೆ. ಇಲ್ಲಿ ಒಂದು ಮುಖ್ಯ ಸಲಹೆ: ಶಾಂತವಾಗಿ ಕೇಳಿ, ನಂತರ ಮಾತನಾಡಿ. ನೀವು ಸಹನೆ ಇಟ್ಟುಕೊಂಡರೆ ಸಂಬಂಧ ಇನ್ನಷ್ಟು ಬಲವಾಗಬಹುದು. ಈ 3 ದಿನಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಅನಿರೀಕ್ಷಿತ ಖರ್ಚು ಬರಬಹುದು, ಅಥವಾ ಯಾರಾದರೂ ನಿಮ್ಮ ಬಳಿ ಹಣ ಕೇಳಬಹುದು. ನೀವು ಸಹಾಯ ಮಾಡಲು ಇಷ್ಟಪಡುತ್ತೀರಿ, ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ: ಪ್ರತಿ ಸಹಾಯ ಸರಿಯಾದ ಸಮಯದಲ್ಲಿ ಮಾಡಬೇಕೆಂಬುದಿಲ್ಲ. ಭಾವನೆಗೆ ಒಳಗಾಗಿ ತೆಗೆದುಕೊಳ್ಳುವ ನಿರ್ಧಾರ ನಂತರ ನಿಮಗೆ ಒತ್ತಡ ತರಬಹುದು. ಈ 3 ದಿನಗಳಲ್ಲಿ ನಿಮ್ಮ ಮನಸ್ಸು ನಿಮಗೆ ಕೆಲವು ಸೂಚನೆಗಳನ್ನು ನೀಡುತ್ತದೆ. ಒಂದು ವಿಷಯವನ್ನು ನೀವು ತಪ್ಪಾಗಿದೆ ಎಂದು ಒಳಗೆ ಅನುಭವಿಸಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ರಾಶಿ ವೃಷಭ ಆಗಿದ್ದರೆ ಕಾಮೆಂಟ್ನಲ್ಲಿ ಎ ವೃಷಭ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ರಾಶಿ ಭವಿಷ್ಯಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.